ಕೈ ಮುಂದುವರಿದಂತಹ ಖಾತೆ ಹಂಚಿಕೆ ಕಗ್ಗಂಟು. ವಿಧಾನಸಭೆ ಅಧಿವೇಶನಕ್ಕೆ ಇನ್ನೆರಡು ದಿನ ಬಾಕಿ. ಏನು ಖಾತೆ ಹಂಚಿಕೆ ಮಾಡಿದ ಸಿಎಂ ಡಿಕೆ ಶಿವಕುಮಾರ್. ಖಾತೆ ಹಂಚಿಕೆ ಕಗ್ಗಂಟು. ವಿಧಾನಸಭೆ ಅಧಿವೇಶನಕ್ಕೆ 2 ದಿನ ಬಾಕಿ. ಇನ್ನು ಖಾತೆ ಹಂಚಿಕೆ ಮಾಡಿದ ಸಿಎಂ ಡಿಕೆ ಶಿವಕುಮಾರ್. ಪ್ರಮುಖ ಖಾತೆಗಳ ಮೇಲೆ ಕಣ್ಣಿಟ್ಟಿರುವಂತಹ ಸಚಿವರು. ಹಳೆ ಖಾತೆ ಬದಲಾವಣೆಗೆ ಕೆಲ ಸಚಿವರು ಬಿಗಿಪಟ್ಟು. ಖಾತೆ ಹಂಚಿಕೆಯಾದ ಹಿನ್ನೆಲೆಯಲ್ಲಿ ಕ್ಯಾಬಿನೆಟ್ ಮುಂದುವರಿಕೆ. ಬುಧವಾರ ನಡೆಯಬೇಕಾಗಿದ್ದಂತಹ ಸಚಿವ ಸಂಪುಟ ಸಭೆ ಗುರುವಾರಕ್ಕೆ ಕ್ಯಾಬಿನೆಟ್ ಮುಂದೂಡಿದಂತಹ ಸರ್ಕಾರ. ವೀಕ್ಷಕರೇ, ಕಾಂಗ್ರೆಸ್ನಲ್ಲಿ ಏನ್ ನಡೀತಾ ಇದೆ ಅಂತ ಹೇಳಿ ಮತ್ತೆ ಹೇಳೋ ಅವಶ್ಯಕತೆ ಇಲ್ಲ ಅಂತ ಕೇಳ್ತೀವಿ. ಕಾಂಗ್ರೆಸ್ನಲ್ಲಿ ನಡೀತಾ ಇರೋದು ಸ್ಥಾನ ಯಾರಿಗೆ ಕೊಡಬೇಕು ಅನ್ನುವಂತಹ ಒಂದು ಕ್ವಶನ್ ಮಾರ್ಕ್. ಅದರಲ್ಲಿ ಏನು ಬಿ ನಾಗೇಂದ್ರ ಅವರಿರಲ್ಲ, ಹಾಗೆ ಬಾಲಕೃಷ್ಣ ಅವರಿರಲ್ಲ. ಈಗ ಏನು ಮಂತ್ರಿ ಸ್ಥಾನಕ್ಕೆ ಪ್ರಮಾಣ ವಚನ ಸ್ವೀಕಾರ ಮಾಡ್ಬಿಟ್ಟು ಬಂದಿದ್ರಲ್ಲ, ಅವ್ರು ಇಬ್ರು ಇರಲ್ಲ ಅಂತ ಹೇಳಲಾಗ್ತಿದೆ. ಯಾರೂ ಕೂಡ ಹೈಕಮಾಂಡ್ ಬಂದು ಅವರಿಬ್ರು ಇರಲ್ವಂತೆ ಅಂತ ಹೇಳಲಿಲ್ಲ. ಸೊ ಈಗ ಕೃಷ್ಣಪ್ಪ ಅವರನ್ನ ಮನವೊಲಿಕೆ ಮಾಡಲಿಕ್ಕೆ ಏನೇನೋ ಮಾಡಬೇಕು ಅದೆಲ್ಲವೂ ಕೂಡ ಆಗ್ತಾ ಇದೆ. ಆದರೆ ಅವರು ಮನವೊಲಿಕೆ ಆದಂಗೆ ಕಾಣ್ತಾ ಇಲ್ಲ. ಪಕ್ಷಕ್ಕೋಸ್ಕರ ದುಡಿದಿದ್ದೀನಿ, ನನಗೆ ಸ್ಥಾನ ಬೇಕು ಅಂತ ಅವ್ರು ಕೂತ್ಕೊಂಡಿದ್ದಾರೆ. ಇಲ್ಲಿ ನಾಗೇಂದ್ರ ಅವರನ್ನ ತೆಗೆದುಬಿಟ್ಟು ಆ ಒಂದು ಜಾಗಕ್ಕೆ ಇನ್ಯಾರನ್ನೋ ಕೂರಿಸ್ತಾರೆ ಅನ್ನುವಂತಹ ಸುದ್ದಿ ಇದೆ. ಡೋಂಟ್ ನೋ ಯಾರನ್ನ ಕೂರಿಸ್ತಾರೆ ತಂದು ಅಂತ ಹೇಳಿ. ಅವ್ರು ಕೂರಿಸಿದ್ಮೇಲೆ ಹೌದಾ ಅಂತ ಹೇಳ್ಬೇಕಾಗತ್ತೆ ಅಷ್ಟೇ. ಇನ್ನು ವಿಧಾನಸಭಾ ಅಧಿವೇಶನ ಇದೆ, ಇನ್ನೆರಡು ದಿನ ಇತ್ತು. ಇನ್ನೂ ಕೂಡ ಖಾತೆ ಹಂಚಿಕೆ ಆಗಿಲ್ಲ. ಡಿಕೆ ಶಿವಕುಮಾರ್ ಅವರು ಖಾತೆ ಹಂಚಿಕೆಯನ್ನ ಮಾಡಿಲ್ಲ. ಸೊ ಆ ಒಂದು ಕಾರಣಕ್ಕಾಗಿ ಈಗ ಅದು ಮುಂದೂಡುತ್ತೆ. ಪ್ರಮುಖ ಖಾತೆಗಳ ಮೇಲೆ ಸಚಿವರು ಕಣ್ಣಿಟ್ಟಿದ್ದಾರೆ. ಹಳೆ ಖಾತೆ ಬದಲಾವಣೆಗೆ ಕೆಲ ಸಚಿವರು ಬಿಗಿಪಟ್ಟು ಹಿಡ್ಕೊಂಡು ಕೂತ್ಕೊಂಡಿದ್ದಾರೆ. ಖಾತೆ ಹಂಚಿಕೆ ಆಗದ ಹಿನ್ನೆಲೆಯಲ್ಲಿ ಈಗ 1 ದಿನ ಮುಂದೂಡಿಕೆ ಆಗಿದೆ. ಎಸ್, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾಳೆ ಐಶ್ವರ್ಯ ಪ್ರತಿನಿಧಿ. ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ. ಐಶ್ವರ್ಯ, ಯಾವಾಗ ಮುಗಿಯುತ್ತೆ ಈ ಖಾತೆ ಹಂಚಿಕೆ ವಿಚಾರ? ಇವತ್ತಾಗತ್ತಾ ಅಥವಾ ನಾಳೆವರೆಗೂ ಎಳ್ಕೊಂಡು ಹೋಗ್ತಾರಾ? ಖಂಡಿತ ಕಾವ್ಯ, ಸದ್ಯ ನಿನ್ನೆ ಅಷ್ಟೇ ಏನು ಡಿ ಕೆ ಶಿವಕುಮಾರ್ ಅವರು ದೆಹಲಿ ಪ್ರವಾಸವನ್ನ ಮುಗಿಸಿ ಬಂದಿದ್ದಾರೆ ಅಂತಾನೆ ಹೇಳ್ಬೋದು. ಈ ದೆಹಲಿಯಲ್ಲಿ ಒಂದಷ್ಟು ನಾಯಕರನ್ನ ಭೇಟಿ ಮಾಡಿ ಖಾತೆ ಹಂಚಿಕೆ ವಿಚಾರದಲ್ಲೂ ಒಂದಷ್ಟು ಚರ್ಚೆಗಳನ್ನ ಮಾಡಿದ್ರು ಅಂತ ಹೇಳ್ಬೋದು. ಖಾತೆ ಹಂಚಿಕೆ ವಿಚಾರದಲ್ಲಿ ಯಾವುದೇ ಗೊಂದಲ ಇಲ್ಲ ಅಂತ ಏನು ಡಿ ಕೆ ಶಿವಕುಮಾರ್ ಅವರು ಹೇಳ್ತಿದ್ದಾರೆ. ಈಗ ನೋಡ್ತಾ ಹೋದ್ರೆ ನಾವು ಈಗಿರುವ ನೂತನ ಸಚಿವರೇನಿದ್ದಾರೆ ಅವರು ಸಹ ಒಂದು ರೀತಿಯ ಪಟ್ಟನ್ನ ಹಿಡಿದಿದ್ದಾರೆ ಅಂತಾನೆ ಹೇಳ್ಬೋದು. ಏನು ಸಚಿವ ಜಾರಕಿಹೊಳಿ ಏನಿದ್ದಾರೆ, ಕ್ರೀಡಾ ಇಲಾಖೆಯನ್ನ ಕೊಡ್ಲಿ ಅನ್ನೋದು ತಮ್ಮಲ್ಲಿರುವಂತಹ ಅಭಿಪ್ರಾಯ ಮತ್ತೆ ಮನವಿ ಅಂತ ಏನು ಓಪನ್ ಆಗಿ ಹೇಳ್ಕೊಂಡಿದ್ದಾರೆ. ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ಕೆ ಎಚ್ ಮುನಿಯಪ್ಪ ಆಗಿರ್ಬೋದು. ಕೆ ಎಚ್ ಮುನಿಯಪ್ಪ ಅವರು ಸಮಾಜ ಕಲ್ಯಾಣ ಇಲಾಖೆ ಖಾತೆ ಕೊಟ್ಟರೆ ನಮಗೆ ಉಪಯೋಗ ಆಗತ್ತೆ, ನಾನು ಆ ಖಾತೆಯನ್ನ ನಿಭಾಯಿಸಬಲ್ಲೆ, ನಾನು ಆ ಖಾತೆಯಲ್ಲಿ ಮುಂದುವರಿತೀನಿ ಅಂತ ಎಲ್ಲೋ ಒಂದ್ ಕಡೆ ಕೆ ಎಚ್ ಮುನಿಯಪ್ಪ ಅವರು ಸಹ ತಮ್ಮ ಅಳಲನ್ನ ತೋಡ್ಕೊತಿದ್ದಾರೆ ಅಂತ ಹೇಳ್ಬೋದು. ಅದ್ರ ಜೊತೆಗೆ DCM ಸ್ಥಾನವನ್ನು ಸಹ ನನಗೆ ಕೊಟ್ರೆ ನಾನು ಆ ಖಾತೆಯನ್ನ ಉಳಿಸ್ಕೊಂಡು ಹೋಯ್ತೀನಿ ಅನ್ನೋದು ಮುನಿಯಪ್ಪ ಅವರ ಮಾತು ಅಂತಾನೆ ಹೇಳ್ಬೋದು. ಇನ್ನೊಂದ್ ಕಡೆ ನೋಡ್ತಾ ಹೋದ್ರೆ ಚಲುವರಾಯಸ್ವಾಮಿ ಆಗಿರ್ಬೋದು, ಶಿವಲಿಂಗೇಗೌಡರು ಏನು ನೂತನ ಸಚಿವರೇನಿದ್ದಾರೆ ಅವರಿಬ್ಬರಲ್ಲಿ ಒಂದು ರೀತಿಯ ಪಟ್ಟನ್ನ ಹಿಡಿದಿದ್ದಾರೆ ಅಂತಾನೆ ಹೇಳ್ಬೋದು. ಕೃಷಿ ಇಲಾಖೆ ನನಗ್ ಕೊಟ್ರೆ ನಾನು ನಿಭಾಯಿಸಬಲ್ಲೆ, ನಾನು ಆ ಇಲಾಖೆಯಲ್ಲಿ ಸಮರ್ಥವಾಗಿ ಕೆಲಸವನ್ನ ನಿಭಾಯಿಸ್ತೀನಿ ಅನ್ನೋದು ಅವರಿಬ್ಬರದ ವಾದ ಅಂತ ಆದ್ರೆ, ಮತ್ತೊಂದ್ ಕಡೆ ಮಧು ಬಂಗಾರಪ್ಪ ಅವರು ಮತ್ತೆ ಏನ್ ಜಮೀರ್ ಇದ್ದಾರೆ, ಈಗ ಏನು ಕಳೆದ ಬಾರಿ ಏನ್ ಖಾತೆ ಕೊಟ್ಟಿದ್ರು ಅದನ್ನೇ ನಾವು ನಿಭಾಯಿಸ್ಕೊಂಡು ಹೋಗ್ತೀವಿ, ನಮ್ಗೆ ಅದೇ ಖಾತೆ ಕೊಟ್ರೆ ಸಂತೋಷವಾಗಿ ಸ್ವೀಕರಿಸ್ತೀವಿ ಅನ್ನೋದು ಅವ್ರ ಒತ್ತಾಯ ಅಂತಾನೆ ಹೇಳ್ಬೋದು. ಆದ್ರೆ ಇದೇ ವಿಚಾರವಾಗಿ ಇನ್ನು ಖಾತೆ ಹಂಚಿಕೆ ಸಹ ಆಗಿಲ್ಲ. ಖಾತೆ ಯಾವಾಗ ಹಂಚಿಕೆ ಆಗುತ್ತೆ ಅನ್ನೋದು ಪಕ್ಷದಲ್ಲಿಯೇ ಇನ್ನು ಯಾರಿಗೂ ತಿಳಿಸಿಲ್ಲ ಅಂತಾನೆ ಹೇಳ್ಬೋದು. ಇದು ಯಾವ ರೀತಿ ತೀರ್ಮಾನವನ್ನ ಕೈಗೊಳ್ತಾರೆ, ಇವತ್ತು ಏನಾದ್ರೂ ಖಾತೆ ಹಂಚಿಕೆ ಆಗಬಹುದಾ ಅಥವಾ ಇನ್ನೇನು 13ನೇ ತಾರೀಕು ಏನು ಸೆಷನ್ ಇರುವಂತದ್ದು, ಈ ಸೆಷನ್ ಟೈಮ್ ಅಲ್ಲಿ ಎಲ್ಲ ಇಲಾಖೆ ಏನಿದ್ದಾರೆ ಅವ್ರನ್ನೆಲ್ಲ ಖಾತೆ ಹಂಚಿಕೆ ಮಾಡಿ ಸಚಿವರನ್ನೆಲ್ಲ ಮಂತ್ರಿಗಳನ್ನಾಗಿ ಮಾಡೋ ನಿರೀಕ್ಷೆಯನ್ನ ಇಟ್ಕೊಂಡಿದ್ದಾರೆ. ಇದ್ರ ವಿಚಾರವಾಗಿ ಇನ್ನು ಯಾವ ರೀತಿ ಕ್ರಮಗಳನ್ನ ಕೈಗೊಳ್ತಾರೆ ಅಥವಾ ಖಾತೆ ಹಂಚಿಕೆಯನ್ನ ಈಗ್ಲೇ ಮಾಡ್ತಾರಾ ಇಲ್ಲ ಇನ್ನು ಸೆಷನ್ ಆದ್ಮೇಲೆ ಮಾಡ್ತಾರ ಅನ್ನೋದು ಎಲ್ಲೋ ಒಂದ್ ಕಡೆ ಕುತೂಹಲ ಅಂತಾನೆ ಹೇಳ್ಬೋದು ಕಾವ್ಯ. ಎಸ್ ಐಶ್ವರ್ಯ, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು.
ಗೊತ್ತಿಲ್ಲ ಯಾವಾಗ ಖಾತೆ ಹಂಚಿಕೆ ಆಗುತ್ತೆ ಅಂತ ಹೇಳಿ, ಬಟ್ ಖಾತೆ ಹಂಚಿಕೆ ಮಾಡುವ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ಯಾಕಂತಂದ್ರೆ ಅಧಿವೇಶನ ಇದಾವೆ, ಸೊ ಅದಕ್ಕೆ ಖಾತೆ ಹಂಚಿಕೆ ಆಗಲೇಬೇಕು.